ಕಳೆದ 30-40 ವರ್ಷಗಳಿಂದ ಮೇಟಿಯವರು ಈ ಭಾಗದೊಳಗೆಲ್ಲ ಅತಿ ಹೆಚ್ಚು ಕೆಲಸ ಮಾಡಿದವರು. ಈಗ ಬಾಗಲಕೋಟೆಗೆ ಅವರ ಪ್ರಯತ್ನ ಹೊಸ ಮೆಡಿಕಲ್ ಕಾಲೇಜನ್ನು ತಂದುಕೊಟ್ಟಿದ್ದಾರೆ. ಅದರ ಭೂಮಿ ಪೂಜೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಅವರು ಈ ಗ್ಯಾರಂಟಿ ಸ್ಕೀಮ್ಸ್ಗಳನ್ನ ಇಡೀ ದೇಶದಲ್ಲಿ ದೊಡ್ಡ ಕೆಲಸ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಇವತ್ತು ಸಾವಿರಾರು ಜನರಿಗೆ ಬರೀ ಒಂದು ಕಾನ್ಸ್ಟಿಟ್ಯೂನ್ಸಿ ಒಳಗನ 45-50 ಸಾವಿರ ಜನರಿಗೆ ಇವತ್ತು ಗ್ಯಾರಂಟಿ ಸ್ಕೀಮ್ಸ್ಗಳು ಇಂಪ್ಲಿಮೆಂಟ್ ಆಗ್ಯಾವ. ಎಲ್ಲರಿಗೂ 2,000 ರೂಪಾಯಿ ಬರ್ತಿಲ್ರ. ಈಗ ಇಲೆಕ್ಷನ್ ಆಗೋದ್ರೊಳಗೆ ಇನ್ನೊಂದು ಕಂತು ಬರ್ತೈತಿ. ಈಗ ಅದಕ್ಕೆ ಕೆಲವು ಬಿಜೆಪಿಯವರು ಬಹಳ ದೊಡ್ಡ ಟೀಕೆ ಮಾಡಕತ್ತಾರ ಅದ್ರ ಬಗ್ಗೆ. ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರ, ಅವ್ರು ಬಿಟ್ಟಿ ಕೊಡ್ತಾರೆ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಕಾರ್ಪೊರೇಟ್ ಲೋನ್, ಇಂಡಸ್ಟ್ರೀಸ್ ಲೋನ್ 11 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಯಾರ ಅವರು. ಆದ್ರೆ ಇಲ್ಲಿ ಬಡ ಜನ ಈಗ ಏನಾಗ್ತೀವಿ ಫಾರಿನ್ ಕಂಟ್ರಿ ಒಳಗೆ ಇದೆಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಾರೆ. ಇದು ಅಲ್ಲೆಲ್ಲ ಎಜುಕೇಶನ್, ಫುಡ್, ನಿಮ್ಮ ಇದು ಎಲ್ಲ ಫ್ರೀ ಇರ್ತದೆ ಅಲ್ಲೇ. ಅವ್ರು ಬೇರೆ ಹೇಳ್ತಾರೆ, ಅದಕ್ಕೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅದನ್ನ ಗ್ಯಾರಂಟಿ ಸ್ಕೀಮ್ ಅಂತ ನಮ್ಮ ದೇಶದಲ್ಲಿ ಅಂತೀವಿ. ಅದು ಇದರಿಂದ ಏನಾಗುತ್ತೆ, ಕೆಳಮಟ್ಟದ ಜನರಿಗೆ ಸ್ಪೆಂಡಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಅವ್ರಿಗೆ ಎಲ್ಲ ಖರೀದಿ ಮಾಡ್ಲಿಕ್ಕೆ ಟ್ಯಾಕ್ಸ್ ಕೂಡ ಜಾಸ್ತಿ ಬರ್ತೈತಿ. ಇವತ್ತು GST ಈಗ ನಿಮ್ಗೆ 4,000 ರೂಪಾಯಿ ಉಳಿತಾಯ ಆಗುತ್ತೆ ಅಂದ್ರೆ 4,000 ರೂಪಾಯಿ ಖರ್ಚು ಮಾಡಿದ್ವಿ ಅಂದ್ರೆ ಅದರದ್ದು 12% GST ಮತ್ತೆ ಸರ್ಕಾರಕ್ಕೆ ಹೋಗ್ತದೆ. ಅದಕ್ಕೆ ಅದು ಒಂದು ಬಹಳ ಒಳ್ಳೆ ಯೋಜನೆ ಇದು. ಆಮೇಲೆ ನಮ್ಮ ಮಹಿಳೆಯರಿಗೆ ಬಸ್ ಫ್ರೀ, ಇದು ಎಲ್ಲಿಯೂ ಇಲ್ಲ. ಈ ಬರೀ ಬಿಜೆಪಿ ಅವರು ಸುಮ್ಮ ಟೀಕಾ ಮಾಡ್ಬೇಕಂತ ಮಾಡ್ತಾರ ಅವರು. ಆದ್ರೆ ಇದನ್ನ ಮೊನ್ನೆ ಬಿಹಾರದಾಗ ಒಂದ ಟೈಮಿಗೆ 10,000 ರೂಪಾಯಿ ಹಾಕಿದ್ರು ಅಕೌಂಟಿಗೆ ಇಲೆಕ್ಷನ್ ಮುಂಚೆ. ಅವರು ಹಾಕಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆದ್ರಲ್ಲಿ. ಆಮೇಲೆ ಮೇಟಿ ಅವ್ರ ಬಗ್ಗೆ, ಅವರು ಎಲ್ಲ ಗ್ರಾಮೀಣ ಭಾಗದವ್ರ ಜೊತೆ ಮೇಟಿ ಅವ್ರ ಒಂದು ಒಳ್ಳೆ ಗುಣ ಏನಿತ್ತಂದ್ರೆ ನನಗೆ ಗೊತ್ತಿರೋದು, ಅವರು ಜನರಿಗೆ ಬಹಳ ಹತ್ತಿರ ಆಗಿರ್ತಿದ್ರು. ಅವರು ನಮ್ಕಿನ ಜಾಸ್ತಿ ಹತ್ತಿರ ಆಗಿರ್ತಿದ್ರು. ಅವರು ಯಾವಾಗ ನೋಡ್ರಿ ಅವರು ಮೇಲೆ ಕೀಳಿದವರು ಮೇಲಿನವರು ಅನ್ನೋ ಭಾವನೆ ನಾವು ಅಬ್ಸರ್ವ್ ಮಾಡಿದ್ದೆ. ಅದೊಂದು ಅವ್ರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಇತ್ತು ಅವ್ರಿಗೆ. ಅದನ್ನೇ ಅವ್ರನ್ನ ಇಷ್ಟು ದಿವಸ ರಾಜಕೀಯದಲ್ಲಿ ಎಲ್ಲರೂ ಮಾಡ್ಲಿಕ್ಕೆ ಅನುಕೂಲ ಆಗಿರುತ್ತೆ. ಅದೇ ರೀತಿ ಇವತ್ತು ನೀವು ಮತ್ತೆ ಎಲ್ಲ ಗ್ಯಾರಂಟಿ ಸ್ಕೀಮ್ಸ್ ಬಂದಾಗ್ಬಿಡು ತಾವ ಓಟ್ ಹಾಕ್ತಾರ, ನಾವು ಆರಾಮ್ ಕೂತ್ ಬಿಟ್ರೆ ಅದಂತ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ನಮ್ ಜನ ಚಲೋ ಮಾಡಿದ್ದನ್ ಜಲ್ದಿ ಮರಿತಾರ, ಸುಮಾರು ಮಾಡಿದ್ದನ್ ಬಹಳ ದಿವಸ ನೆನ್ ಬಿಟ್ಕೊಂತೀವಿ ನಾವು. ಅದಕ್ಕೆ ನೀವು ಈಗ ನಾವು ಒಂದ್ಸಲ ಬಂದು ಹೋದ್ವಿ ಅಂದ್ರೆ ಹೊಳ್ಳಿ ಬರೋದಿಲ್ಲ. ಯಾಕಂದ್ರೆ 15 ದಿವಸ ಟೈಮ್ ಅಷ್ಟೇ ಐತಿ. ಎಲ್ಲ ಬೂತಿಗೂ ಮುಟ್ಟಬೇಕಂದ್ರೆ 15 ದಿವಸ ಸಾಲುದಿಲ್ಲ ನಮ್ಗೆ, ಇನ್ನೂ ಒಂದಿಷ್ಟು ಉಳಿತಾವ. ಮತ್ ನೀವು ಇನ್ನೊಂದ್ಸಲ ಬರ್ರಿ. ಈ ಸಲ